ಈಗ ನಮ್ದೊಬ್ಬ ಪೇಷಂಟ್ ಇದ್ದ. ಅವನು ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸಿದ. ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ. ಓಕೆ. ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನಾಯ್ತು, ಅವನು ಇದ್ದಕ್ಕಿದ್ದಂಗೆ ಎಲ್ಲಾ ಸರಿ ಇತ್ತು, ಒಳ್ಳೆ ರೀತಿ ನಡೀತಾ ಇತ್ತು. ಒಂದಿನ ಮನೆಗೆ ಫೋನ್ ಮಾಡ್ತಾನೆ. ಮನೆಗೆ ಫೋನ್ ಮಾಡ್ಬಿಟ್ಟು ಅವನು ಒಬ್ಬನೇ ಇರ್ತಿದ್ದ ರೂಮಲ್ಲಿ. ಫೋನ್ ಮಾಡಿ ಅಪ್ಪ ಅಮ್ಮಂಗೆ ಹೇಳ್ತಾನೆ, ಒಂದು 5-6 ಜನ ಬಂದಿದ್ದಾರೆ, ಕಾರಲ್ಲಿದ್ದಾರೆ, ನನ್ ಫಾಲೋ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಹೌದಾ ಹಾಗೆ ಹೇಗೆ ಅಂತ. ಇದು ಮತ್ತೆ ಒಂದ್ 2 ದಿನ ಬಿಟ್ಟು 3 ದಿನ ಬಿಟ್ಟು ಮತ್ತೆ ಕಾಲ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಇಲ್ಲ ಅವರು ಇಲ್ಲೇ ಇದ್ದಾರೆ, ಬೆಳಿಗಿನ ಸಂಜೆವರೆಗೆ ನನ್ನೇ ವಾಚ್ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಏನೋ ಹೊಂಚಿ ಹುಡ್ತಾ ಇದ್ದಾರೆ. ಓಕೆ. ಕಡೆಗೆ 1 ವಾರ ಬಿಟ್ಟು ಹೇಳ್ತಾನೆ, ನನಗೆ ಇವತ್ತು ಒಂದು ರೂಮಿಗೆ ಕರ್ಕೊಂಡು ಹೋಗಿ ಹೊಡೆದ್ರು, ಸರಿಯಾಗಿ ಎಷ್ಟು ಹೊಡೆದ್ರು, ನನ್ನ ಮೈಯೆಲ್ಲ ಗಾಯ ಆಯ್ತು. ಮನೆಯವರಿಗೆ ಚಿಂತೆ ಆಗ್ತದೆ. ಚಿಂತೆ ಆಗ್ಬಿಟ್ಟು ಇವರು ಬೆಂಗಳೂರಿಗೆ ಹೋಗ್ತಾರೆ. ಹೋಗಿ ಅಲ್ಲಿನ ಎಲ್ಲ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ವಿಚಾರಿಸ್ತಾರೆ. ವಿಚಾರಿಸಿದಾಗ ಅವರಿಗೆ ಯಾರು ಇಲ್ಲ ಅಂತ, ಅಂತದೇನೋ ನಡೀತಾ ಇಲ್ಲ. ನಿಮ್ ಮಗ ಹೇಳ್ತಾನೆ ಅಷ್ಟೇ, ನಮ್ಗೆ ಆ ತರ ಏನು ಗೊತ್ತಾಗ್ಲಿಲ್ಲ. ಇವ್ರಿಗೆ ಅವಾಗ ಅನುಮಾನ ಬರೋಕ್ ಶುರು, ನಿನಗೇನೋ ಸಮಸ್ಯೆ ಇದೆ ಅಂತ. ಬಟ್ ಆ ವ್ಯಕ್ತಿಗೆ ಅದು ನಿಜವಾಗಿ ನಡೀತಾ ಇದೆ. ನಾ ಹೇಳ್ದಲ್ಲ, ಹ್ಯಾಲುಸಿನೇಷನ್, ಡೆಲ್ಯೂಷನ್, ಅವನಿಗೆ ಕೆಲವೊಮ್ಮೆ ಕಾಣಿಸ್ತದೆ ಯಾರೋ ಬಂದಾಗೆ, ಕೇಳಿಸ್ತದೆ ಯಾರೋ ಅವನ ಬಗ್ಗೆ ಹೇಳ್ದಂಗೆ. ಅದಕ್ಕೆ ಅದನ್ನ ನಾವು ನಂಬ್ಕೊಂಡಿರ್ತಾನೆ. ಅವನು ಎಲ್ಲಿವರೆಗೆ ನಂಬಿದ್ದ ಅಂದ್ರೆ, ಅವನು ಊರಿಗೆ ಬಂದಾಗ ಅಪ್ಪ ಅಮ್ಮ ಒಂದ್ಸಲ ಡಾಕ್ಟರ್ ಹತ್ರ ಹೋಗುವ. ಡಾಕ್ಟರ್ ಹತ್ರ ಹೋಗುವ ಅಂದ್ರೆ ಅವ್ನು ನಿಮ್ಗೆ ತಲೆ ಸರಿ ಇಲ್ಲ ಅಂತ ಹೇಳ್ತೀವಿ. ನಾನ್ ಸರಿ ಇದ್ದೀನಿ, ನನ್ನ ಯಾಕೆ ಡಾಕ್ಟರ್ ಹತ್ರ. ಅದೇ ಇಲ್ಲಿ ಅವನಿಗೆ ಇನ್ಸೈಟ್ ಇರುದಿಲ್ಲ, ಅವನಿಗೆ ಕಾಯಿಲೆ ಇದ್ದು ಗೊತ್ತಾಗುತ್ತೆ. ಕಡೆಗೆ ಅವನ್ನ ಏನೋ ಬೇರೆ ರೀಸನ್ ಹೇಳಿ ಕರ್ಕೊಂಡು, ಏನೋ ಕಾಲ್ ನೋವು ತೋರ್ಸೋ ಬಾ ಕರ್ಕೊಂಡ್ ಬಂದಾಗ ಅವನ ಜೊತೆ ಮಾತಾಡ್ದಾಗ ಎಲ್ಲ ಮಾಡಿದಾಗ ಒಂದ್ ಸ್ಟೋರಿ ಹೇಗೆ ಹೇಳ್ತಾನೆ ಅಂದ್ರೆ ನೀವು ನಂಬ್ಬೇಕು, ಆ ರೀತಿ ಇರುತ್ತೆ. ಕಾರಲ್ಲಿ ಬಂದಿದ್ರು, ನನ್ನ ಫಾಲೋ ಮಾಡಿದ್ರು, ನನ್ನ ಹೊಡೆದಿದ್ರು, ಎಲ್ಲ ಸ್ಟೋರಿ ಹೇಳ್ತಾನೆ. ಯಾರಾದ್ರು ಫಸ್ಟ್ ಟೈಮ್ ಕೇಳಿದ್ರೆ ಕರೆಕ್ಟ್ ಆಗಿ ನಂಬ್ಬೇಕು ಆ ತರ ಸ್ಟೋರಿ. ಇಲ್ಲ ಬಂದಾಗ ಇಲ್ಲೂ ಹೇಳ್ತಿದ್ದ, ನೋಡಿ ಇಲ್ಲಿ ಅಲ್ಲಿ ಶಾಸ್ತ್ರಿ ಸರ್ಕಲ್ ಅಲ್ಲಿ ಕಾರ್ ಇದೆ, ನೀವು ಬೇಕಾದ್ರೆ ಹೋಗಿ ನೋಡುವ, ಅವರು ನಿಮ್ ಕಣ್ಣಿಗೆಲ್ಲ ಕಾಣಿಸಲ್ಲ, ನಾನು ಅಲ್ಲಿ ಹೋದ್ರೆ ಕಾಣಿಸ್ತಾರೆ. ಅಷ್ಟ್ರ ಮಟ್ಟಿಗೆ ಡೆಲ್ಯೂಷನ್. ಕಡೆಗೆ ಅವನ್ ನಾವು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ರ ಮೇಲೆ ನಿಧಾನ ಅದೆಲ್ಲ ಕಡಿಮೆ ಆಗೋಕ್ ಶುರು. ಆಮೇಲೆ ಡಿಸ್ಚಾರ್ಜ್ ಆಗಿ 1 ವಾರ ಆದ್ಮೇಲೆ ಬಂದು ಕೇಳಿದ್ರೆ ಅವನಿಗೆ ಅದು ಯಾವ್ದು ನೆನ್ಪಿಲ್ಲ. ಹೌದು. ಸೊ ಆತರ ಆಗಿದ್ದು ಮಾಡಿದ್ದು ಯಾವ್ದು ನೆನ್ಪಿಲ್ಲ. ಕೇಳಿದ್ರೆ ಇರ್ಬೋದೇನೋ ಈ ತರ, ಇವಾಗ ಆತರ ಏನು ಇಲ್ಲ. ಓಕೆ ಓಕೆ ಡಾಕ್ಟರ್, ಬಟ್ ಅವನು ಆ ಟೈಮಲ್ಲಿ ಎಷ್ಟು ಸಫರ್ ಆಗ್ತಾ ಇರ್ಬೋದು. ಅವನು ಪ್ರತಿ ನಿಮಿಷನೂ ಸಫರ್, ಅವನಿಗೆ ಭಯ ಆಗ್ತಾ ಇರುತ್ತೆ. ಅವನಿಗೆ ಥಾಟ್ಸ್ ಬರ್ತವೆ, ಅವ್ರು ಎಲ್ಲಿ ಬಂದು ನನ್ನ ಸಾಯಿಸ್ತಾರೋ ಮಾಡ್ತಾರೋ, ಅವ್ರು ತುಂಬಾ ಭಯ ಆಗ್ತದೆ. ಇದರಿಂದಾಗಿ ತುಂಬಾ ಜನ ಸುಸೈಡು ಮಾಡ್ಕೊಳ್ತಾರೆ.